ವೇದಿಕೆ ಮೇಲಿರುವ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರೇ, ಇಲ್ಲಿ ನೆರೆದಿರುವ ಎಲ್ಲ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಮಾಧ್ಯಮ ಮಿತ್ರರೇ, ಇದೊಂದು ಆಂದೋಲನ ಸಭೆ ಈ ರಾಜ್ಯದ ಜನತೆಗೆ ಒಂದು ಸಂದೇಶವನ್ನು ಕಳಿಸಬೇಕಾಗಿದೆ. 2023ರಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಮಗೆ ಆದೇಶವನ್ನು ಕೊಟ್ಟಿದ್ದಾರೆ. 136 ಜನರನ್ನು ಆಯ್ಕೆ ಮಾಡಿ ಸುಭದ್ರವಾದ ಸರ್ಕಾರವನ್ನು ನಡೆಸಬೇಕು. ಪ್ರಣಾಳಿಕೆಯಲ್ಲಿ ಕೊಟ್ಟಿರುವಂಥ ಎಲ್ಲ ಕಾರ್ಯಕ್ರಮಗಳನ್ನು ಜಾರಿ ಕೊಡಬೇಕು ಅಂತ ಹೇಳಿಬಿಟ್ಟು ಜನಾದೇಶ ನಮಗೆ ಇದೆ. ಆ ಜನಾದೇಶದಂತೆ ಏನು ಪ್ರಣಾಳಿಕೆಯಲ್ಲಿ ನಾವು 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ, ಶಕ್ತಿ, ಅನ್ನಭಾಗ್ಯ, ಗೃಹಲಕ್ಷ್ಮಿ, ಗೃಹಜ್ಯೋತಿ, ಯುವ ನಿಧಿ, ಇವೆಲ್ಲವನ್ನು ಕೂಡ ಸಮರ್ಪಕವಾಗಿ 100 ದಿನಗಳ ಒಳಗಡೆ ಇದನ್ನು ಜಾರಿ ಮಾಡಿದ್ದೇವೆ. ಜಾರಿ ಮಾಡಿ 4,50,00,000 ಜನರಿಗೆ, ಸುಮಾರು 6.5 ಕೋಟಿಗಿಂತ ಹೆಚ್ಚಿಗಿರೋ ಕರ್ನಾಟಕ ರಾಜ್ಯದ ಜನರಲ್ಲಿ ಸುಮಾರು 80% ಜನರಿಗೆ ಈ ಸೌಲಭ್ಯಗಳನ್ನು ಕೊಟ್ಟು ಸಮರ್ಪಕವಾಗಿ ವಿತರಣೆ ಮಾಡಿ ಜನರಿಗೆ ಮುಟ್ಟಿಸಿದ್ದೀವಿ. ನುಡಿದಂತೆ ನಡೆದಿದೆ. ಬಹುತೇಕ ಭಾರತದಲ್ಲಿ ಇರುವ ರಾಜ್ಯಗಳಲ್ಲಿ ಇಂಥ ಒಂದು ಕಾರ್ಯಕ್ರಮಗಳನ್ನು ಕೊಟ್ಟಿರುವುದು ಕರ್ನಾಟಕ ರಾಜ್ಯ ಮೊಟ್ಟ ಮೊದಲನೇದಾಗಿದೆ ಅನ್ನೋ ವಿಷಯವನ್ನು ಕೂಡ ನಾನು ತಿಳಿಯಲಿಕ್ಕೆ ಇಷ್ಟಪಡ್ತೇನೆ. ಬಂಧುಗಳೇ, ಅದರ ಜೊತೆಯಲ್ಲಿ ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಬೆಳಗಾಂ ಅಧಿವೇಶನದಲ್ಲಿ ಜನಸಂಖ್ಯೆ ಆಧಾರದ ಮೇಲೆ SC ST ಸಮುದಾಯಗಳಿಗೆ 24.1% ಆ ಜನಸಂಖ್ಯೆ ಆಧಾರದ ಮೇಲೆ ಬಡ್ಜೆಟನ್ನು ಕೊಟ್ಟು ಈ ರಾಷ್ಟ್ರದಲ್ಲಿ ಕರ್ನಾಟಕ ರಾಜ್ಯ ಮೇಲ್ಪಂಕ್ತಿಯಲ್ಲಿದೆ ಮತ್ತು ಸಮಾಜದ ಸುಧಾರಣೆಯಲ್ಲಿ ಗಾಂಧೀಜಿಯವರ ಕನಸನ್ನು ನನಸು ಮಾಡೋದರಲ್ಲಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸನ್ನು ನನಸು ಮಾಡೋದರಲ್ಲಿ ಮೊಟ್ಟ ಮೊದಲನೇ ರಾಜ್ಯ ಕರ್ನಾಟಕ ರಾಜ್ಯ ಆಗಿದೆ ಅನ್ನೋದನ್ನ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಬಂಧುಗಳೇ, ಚುನಾವಣೆಗೆ ಮುಂದೆ ಐಕ್ಯತಾ ಸಮಾವೇಶವನ್ನು ಮಾಡುವುದರ ಮುಖಾಂತರ ಡಾಕ್ಟರ್ ಪರಮೇಶ್ವರ್ ಅವರು, ನಾನು, ಮಹದೇವಪ್ಪನವರು, ಪ್ರಿಯಾಂಕಾ ಅವರು, ಪರಮೇಶ್ವರ್ ನಾಯ್ಕು, ಸತೀಶ್ ಜಾರಕಿಹೊಳಿ ಅವರು, ಉಗ್ರಪ್ಪನವರು, ಭೀಮಾನಾಯ್ಕ ಅವರು, ನಾವೆಲ್ಲರೂ ಕೂಡ ಆಂಜನೇಯವರು, ತಿಮ್ಮಾಪುರ ಅವರು ಐಕ್ಯತಾ ಸಮಾವೇಶವನ್ನು ಮಾಡಿದ್ವಿ. ಒಂದು ಸಂದೇಶವನ್ನು ಕೊಟ್ಟಿದ್ವಿ. ಈ ರಾಷ್ಟ್ರದಲ್ಲಿ ಸಂವಿಧಾನವನ್ನು ರಕ್ಷಣೆ ಮಾಡಬೇಕಾದ್ರೆ, ಪ್ರಜಾಪ್ರಭುತ್ವ ಉಳಿಬೇಕಾದ್ರೆ ನಾವೆಲ್ಲರೂ ಒಗ್ಗಟ್ಟಾಗಿರಬೇಕು. ಈ ಸಂವಿಧಾನವನ್ನು ರಕ್ಷಣೆ ಮಾಡಬೇಕು. ಈ ಸಂವಿಧಾನ ರಕ್ಷಣೆ ಮಾಡದಿದ್ದರೆ ಶೋಷಿತ ವರ್ಗಗಳ ಬದುಕಿಗೆ ಅವಕಾಶ ಇರೋದಿಲ್ಲ. ಮತ್ತೆ ಮನುಧರ್ಮಶಾಸ್ತ್ರ ಜಾರಿಗೆ ಬರ್ತದೆ. ನಾವೆಲ್ಲರೂ ಜೀತದಾಳುಗಳಾಗಿ ಇರಬೇಕಾಗ್ತದೆ ಅನ್ನೋ ಕಾಲ ಬಹಳ ದೂರ ಇಲ್ಲ. ಅದಕ್ಕೆ ನಾವೆಲ್ಲವನ್ನು ಮರೆತು ಒಗ್ಗಟ್ಟಾಗಿದ್ದು ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಅಂತ ಒಂದು ತೀರ್ಮಾನವನ್ನು ತೆಗೆದುಕೊಂಡು, ಆ ತೀರ್ಮಾನದಂತೆ ಐಕ್ಯತಾ ಸಮಾವೇಶ ಅತ್ಯುತ್ತಮವಾದ ರಿಸಲ್ಟನ್ನು ಕೊಡ್ತು. 136 ಸೀಟನ್ನು ಪಡೆಯಬೇಕಾದರೆ ಇದು ಬಹಳ ಮುಖ್ಯವಾದಂಥ ಪಾತ್ರ ಅನ್ನೋದನ್ನು ನಾವು ಕೂಡ ತಿಳ್ಕೋಬೇಕಾಗ್ತದೆ ಎಲ್ಲರೂ ಅನ್ನೋ ವಿಷಯವನ್ನು ಇಲ್ಲಿ ಎಲ್ಲರ ಗಮನಕ್ಕೂ ತರಕ್ಕೂ ನಾನು ಇಷ್ಟಪಡ್ತೇನೆ. ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥವರು AICC ಅಧ್ಯಕ್ಷರಾಗಿ ನಮ್ಮೆಲ್ಲರ ನೆಚ್ಚಿನ ನಾಯಕರು ಮಲ್ಲಿಕಾರ್ಜುನ ಖರ್ಗೆ ಅವರು ಇದರಲ್ಲಿ ಭಾಗವಹಿಸಿದರು. ಜನರಲ್ ಸೆಕ್ರೆಟರಿ ಆಗಿ ನಮ್ಮ ಸುರ್ಜೇವಾಲ್ ಅವರು ಕೂಡ ಭಾಗವಹಿಸಿದರು.
ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು, ಪರಮೇಶ್ವರ್ ನಾವೆಲ್ಲ ಒಟ್ಟಿಗೆ ಇದ್ದು ಈ ಐಕ್ಯತಾ ಸಮಾವೇಶನ ಮಾಡಿದ ರಿಸಲ್ಟು ಇವತ್ತು 135 ಸೀಟ್ ಬರೋಕ್ಕಾಗಿದೆ ಅನ್ನೋ ವಿಷಯವನ್ನು ನಾನು ಮನದಟ್ಟು ಮಾಡ್ತಾ ಇದ್ದೇನೆ. ಬಂಧುಗಳೇ, ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಮಾಡಿದ್ದೇವೆ. ಈ ಬಡವರಿಗೆ, ಶೋಷಿತ ವರ್ಗಗಳಿಗೆ ನಾವು ಮಾಡಿದಂಥ ಕಾರ್ಯಕ್ರಮಗಳನ್ನು ಸಹಿಸ್ತದೆ. ಯಾವುದೋ ಒಂದು ಕ್ಷುಲ್ಲಕ ಕಾರಣಕ್ಕಾಗಿ ಒಂದು ಸೈಟ್ ವಿಷಯದಲ್ಲಿ ರಾಜಕಾರಣ ಮಾಡಕ್ಕೆ ಹೋಗಿದ್ದಾರೆ, ಗಾಳಿಯನ್ನು ಗುದ್ದಿ ಮೂಟೆ ಕಟ್ಟಲಿಕ್ಕೆ ಹೋಗಿದ್ದಾರೆ, ಬೆಟ್ಟವನ್ನು ಅಗದು ಇಲಿಯನ್ನು ಹಿಡಿಯಕ್ಕೆ ಹೋಗಿದ್ದಾರೆ. ದುರಾದೃಷ್ಟ, ಬಿಜೆಪಿ ಮತ್ತು ಜನತಾದಳ ಯಾವ ರೀತಿ ಪ್ರತಿವಾದಗಳನ್ನು ಮಾಡಿಕೊಂಡು ಈ ರಾಜ್ಯದ ರಾಜಕಾರಣದಲ್ಲಿ ಇವರೆಲ್ಲ ಭಾಷೆಗಳನ್ನು ಕೂಡ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ, ಉಪಮುಖ್ಯಮಂತ್ರಿಗಳಾಗಿ ಮಂಡ್ಯದಲ್ಲಿ ಸವಿಸ್ತಾರವಾಗಿ ಇವರ ನಡೆಗಳನ್ನು, ಇವರು ನಡೆದು ಬಂದ ದಾರಿಗಳನ್ನು ತಿಳಿಸಿದ್ದಾರೆ. ನಾನಿಷ್ಟೇ ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡೋದು, 4.25 ಕೋಟಿಗೆ ಕರ್ನಾಟಕ ರಾಜ್ಯ ಧೀಮಂತ ನಾಯಕರಂತ ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ, ಡಿ ಕೆ ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಅತ್ಯುತ್ತಮವಾಗಿ ಜಾರಿಗೆ ಕೊಟ್ಟಿದ್ದೇವೆ. ಅವು ಸಾಂಗೋಪಾಂಗವಾಗಿ ನಡೀಬೇಕಾದ್ರೆ ಈ ಸುಭದ್ರವಾಗಿ 5 ವರ್ಷ ಸರ್ಕಾರ ನಾವು ನಡೆಸಬೇಕಾಗ್ತದೆ. ಮುಖ್ಯಮಂತ್ರಿಗಳದ್ದು ಯಾವ ಪಾತ್ರನೂ ಇರದಿದ್ದರೂ ಕೂಡ ಈ ಸೈಟ್ ವಿಷಯದಲ್ಲಿ ಅವರನ್ನ ಸಿಲುಕಿಸಿ ರಾಜೀನಾಮೆ ಕೇಳಬೇಕು ಅಂತ ಒಂದು ತಂತ್ರವನ್ನು ಮಾಡಿ ಇವರು ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಪಾದಯಾತ್ರೆಯಲ್ಲಿ ಏನು ಹುರುಳಿಲ್ಲ. ಮೇಕೆದಾಟಕ್ಕೆ ಪಾದಯಾತ್ರೆ ಮಾಡಬೇಕು, ಬಯಲುಸೀಮೆಗೆ ನೀರು ಕೊಡೋದ್ರಲ್ಲಿ ಪಾದಯಾತ್ರೆ ಮಾಡಬೇಕು, ಈ ದೇಶದಲ್ಲಿ ಸಮಗ್ರ ಅಭಿವೃದ್ಧಿಗೆ ಪಾದಯಾತ್ರೆ. ಅವೆಲ್ಲಕ್ಕಿಂತ ಮುಖ್ಯವಾಗಿ ಸನ್ಮಾನ್ಯ ಕುಮಾರಸ್ವಾಮಿ ಅವರು, ಸೋಮಣ್ಣವರು, ಶೋಭಾ ಕರಂದ್ಲಾಜೆ ಅವರು, ಜೋಶಿಯವರು ಇವತ್ತು ಪಾಕ್ ಸರ್ಕಾರದಲ್ಲಿ ಮಂತ್ರಿಗಳಾಗಿದ್ದೀರಿ. ಈ ಭಾಗದ ಅಭಿವೃದ್ಧಿಗೆ ನೀವು ಕೆಲಸವನ್ನು ಮಾಡಿ. ಕ್ಷುಲ್ಲಕ ಕಾರಣಕ್ಕೆ ಈ ಕಾರ್ಯಕ್ರಮವನ್ನು ಹಾಕಿಕೊಂಡು ಪಾದಯಾತ್ರೆ ಮಾಡಿ ಹಗುರವಾಗಬೇಡಿ. ಈ ದೇಶದ ಅಭಿವೃದ್ಧಿ ಕಡೆ ಗಮನ ಕೊಡಿ. ನೀವ್ಯಾರು ಏನೂ ಮಾಡೋಕ್ಕಾಗೋದಿಲ್ಲ, ಸಿದ್ದರಾಮಯ್ಯನ ಯಾರು ತೆಗೆಯೋಕ್ಕಾಗೋದಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನಾವು 136 ಜನ ಎಲ್ಲ ಮಂತ್ರಿಗಳು, ಕಾಂಗ್ರೆಸ್ ಪಕ್ಷ, ಶಿವಕುಮಾರ್ ಅವರು ಒಟ್ಟಾರೆ ಅವರ ಜೊತೆಯಲ್ಲಿ ನಿಂತಿದ್ದೇವೆ. ಅವ್ರನ್ನ ಯಾರು ಕದಿಸಕ್ಕಾಗೋದಿಲ್ಲ ಅನ್ನೋ ಮಾತನ್ನು ನಾನು ಘೋಷಣೆ ಮಾಡ್ತಾ ಇದ್ದೀನಿ. ಪ್ರಜಾಪ್ರಭುತ್ವವನ್ನು, ಸಂವಿಧಾನವನ್ನು ಬುಡಮೇಲು ಮಾಡುವಂಥ ತೀರ್ಮಾನಗಳನ್ನು ನೀವು ತೆಗೆದುಕೊಳ್ತಾ ಇದ್ದೀರಿ. ಅದಕ್ಕೆ ಮೆಟ್ಟಿ ನಿಂತು ಇಡೀ ಶೋಷಿತ ವರ್ಗ, ಅಲ್ಪಸಂಖ್ಯಾತರು, ರೈತ ಸಮುದಾಯಗಳು ನಮ್ಮ ಜೊತೆಯಲ್ಲಿದ್ದೆ. ಅವರ ರಕ್ಷಣೆಯನ್ನು ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಅವರನ್ನ ತೆಗೆಯೋದು ನಿಮ್ಮ ಕೈಲಿ ಆಗೋದಿಲ್ಲ, ತೆಗೆಯಕ್ಕೆ ನಾವು ಬಿಡೋದಿಲ್ಲ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಅಭಿವೃದ್ಧಿ ಕೆಲಸ ಕಡೆ ಹೋಗಿ ಈ ದೇಶದ ಅಭಿವೃದ್ಧಿ ಮಾಡಿ ನಾವು ಸ್ವಾಗತ ಮಾಡ್ತೀವಿ. ಇಂಥ ಕೆಲಸವನ್ನು ಮಾಡಿ ಹಗುರವಾಗಬೇಡಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನಾದೇಶಕ್ಕೆ ಗೌರವ ಕೊಡಬೇಕು. ನಿಮಗೆ ಪಾರ್ಲಿಮೆಂಟಲ್ಲಿ ಆದೇಶ ಕೊಟ್ಟಿದ್ದಾರೆ, ನೀವು ಅಲ್ಲಿ ಕೆಲಸ ಮಾಡಿ. ನಮಗಿಲ್ಲಿ ಆದೇಶ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ, ನಾವಿಲ್ಲಿ ಕೆಲಸ ಮಾಡ್ತೀವಿ. ಸಿದ್ದರಾಮಯ್ಯವರ ಕೈಯನ್ನು ಬಲಪಡಿಸ್ತೀವಿ. ಅವರ ಜೊತೆಯಲ್ಲಿ ನಾವೆಲ್ಲ ನಿಂತಿರ್ತೇವೆ. ಯಾವುದೇ ಕಾರಣಕ್ಕೂ ಕೂಡ ಅವರಿಗೆ ರಾಜೀನಾಮೆ ಕೊಡೋದಕ್ಕೆ ಅವಕಾಶ ಕೊಡೋದಿಲ್ಲ. ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿಯುತ್ತಾರೆ. ನಾವೆಲ್ಲ ಅವರ ಜೊತೆಯಲ್ಲಿ ಇದ್ದೀವಿ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.